ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ರುಚಿಕರವಾಗಿರುವಂತಹ ಮಾವಿನ ಹಣ್ಣಿನ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಮಲೆನಾಡು ಕಡೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಮೊದಲು ಹೇಳುವಂತಹ ಅಣಬೆ ಅಂದರೆ ಅದು ಕಲ್ಲಣಬೆ. ಇವತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ಕಲ್ಲಣಬೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮೊದಲನೇದಾಗಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ತುಂಬ ಒಂದು ವಾರ ಆಯಿತು, ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ. ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ಹಾಗೆ ಇವತ್ತು ಕೂಡ ತುಂಬಾ ಮಳೆ ಇತ್ತು. ಈ ಥರ ಮಳೆಯೆಲ್ಲ ಬರ್ತಿದ್ರೆ ಮಕ್ಕಳಿಗಷ್ಟೇ ಅಲ್ಲ, ನಮಗೂ ಕೂಡ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತತೆ. ಹಾಗಾಗಿ ತುಂಬ ಮಾವಿನ ಹಣ್ಣುಗಳಾಗಿತ್ತು. ಇವತ್ತು ಮಾವಿನ ಹಣ್ಣಿಂದ ಕೇಕ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲೇದಾಗಿ ಮಾವಿನ ಹಣ್ಣನ್ನು ಎಷ್ಟು ಹಣ್ಣಾಗಿತ್ತು ಎಲ್ಲ ಮಾವಿನ ಹಣ್ಣನ್ನು ಈ ರೀತಿಯಾಗಿ ಎಕ್ಸ್ಟ್ರಾನೇ ತೊಗೊಂಡು ಬಂದಿಟ್ಕೊಂಡಿದ್ದೀನಿ. ಅಂದರೆ ಹುಲ್ಲು ಒಳಗಡೆ ಇಟ್ಬಿಟ್ರೆ ಕೊಳೆತು ಹೋದ ಹಾಗೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನೀಗ 4 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ಥರ ತೊಗೊಂಡು ಬಂದಿದ್ದೀನಿ. ಅದನ್ನ ಈಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಈ ಥರ ಮಾಡಿ ಕಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ನಿಜವಾಗ್ಲೂ ಸಖತ್ತಾಗಿದೆ. ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಲ್ಲಿಕಾ ಹಣ್ಣು ಇದು. ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ನ ಹಾಕದೇ ಹಣ್ಣು ಮಾಡ್ಕೊಂಡಿದ್ದೀವಿ. ಯಾವ ರೀತಿಯಾಗಿ ಮಾವಿನ ಹಣ್ಣನ್ನು ಮಾಡ್ಕೊಂಡಿದ್ದೀವಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನನಗೀಗ 2 ಮಾವಿನ ಹಣ್ಣು ಸಾಕು. ಹಾಗಾಗಿ 2 ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಮಾವಿನ ಹಣ್ಣಿಂದ ಪಲ್ಪ್ನ ತಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ನ ಬಳಸ್ದೇ ಹಾಗೆ ಮನೆಯಲ್ಲಿ ಈ ಥರ ಹುಲ್ಲಲ್ಲಿ ಹಾಕಿಟ್ಟು ಹಣ್ಣು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಹಣ್ಣಾಗುತ್ತೆ ಅಂತ ನೋಡಿ. ಇದಕ್ಕೆ ನಾವು ಯಾವ ರೀತಿಯಾಗಿರುವಂತಹ ಸ್ವಲ್ಪನೂ ಕೂಡ ಕೆಮಿಕಲ್ ಏನನ್ನೂ ಬಳಸಿಲ್ಲ. ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ನೋಡಿ. ಹಾಗೆ ಎಲ್ಲನೂ ಕೂಡ ಇದೇ ರೀತಿಯಾಗಿ ಹಣ್ಣಾಗಿದೆ ಅಂತ ಹೇಳಲ್ಲ, ಒಂದೊಂದು ಸ್ವಲ್ಪ ಹಾಳಾಗಿದೆ. ಹಾಗೆ ಚೆನ್ನಾಗಿರೋದು ಕೂಡ ತುಂಬಾ ಇದೆ. ನೋಡಿ, ಈಗ ಮಲ್ಲಿಕಾ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಒಳಗಡೆ ಇರುವಂತಹ ಪಲ್ಪನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನನಗೀಗ 2 ಮಾವಿನ ಹಣ್ಣನ್ನು ಪೂರ್ತಿಯಾಗಿ ಪಲ್ಪನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಅಂದರೆ ನಮಗೆ ಅದರ ಪ್ಯೂರಿ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಈ ರೀತಿಯಾಗಿ ಪಲ್ಪನ್ನು ತಗೊಳ್ಬೇಕು. ನನಗೀಗ 2 ಮಾವಿನ ಹಣ್ಣನ್ನು ಪೂರ್ತಿಯಾಗಿ ಪಲ್ಪನ್ನು ತೆಗೆದು ಈ ಥರ ಒಂದು ಜ್ಯೂಸರಲ್ಲಿ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಇದಕ್ಕೆ ನಾನು ಇವತ್ತು ಗೋಧಿ ಹಿಟ್ಟನ್ನು ಬಳಸಿ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ತುಂಬಾ ಚೆನ್ನಾಗಿ ಕೇಕ್ನ ಮಾಡ್ಕೋಬೋದು. ಮೈದಾ ಹಿಟ್ಟೇ ಆಗಬೇಕು ಅಂತೇನಿಲ್ಲ. ನಾನೀಗ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೇಕ್ ಬ್ಯಾಟರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೇಕ್ ಕೂಡ ಗಂಟು ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ಇದಾಗಿದೆ. ಈಗ ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ಸಕ್ಕರೆ ಬೇಡ ಅನ್ನೋರು ಇದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನೂ ಕೂಡ ಸೇರಿಸ್ಕೋಬೋದು. ನೋಡಿ, ಈಗ ಸಕ್ಕರೆ ಪುಡಿನೂ ಇದೇ ರೀತಿಯಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನು ನೀಟಾಗಿ ಜರಡಿನ ಹಿಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಈ ರೀತಿಯಾಗಿ ಜರಡಿ ಹಿಡ್ಕೊಂಡಾದಮೇಲೆ ಎಲ್ಲನೂ ಕೂಡ ನೀಟಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು, ಸಕ್ಕರೆ ಪುಡಿ, ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲನೂ ಕೂಡ ನೀಟಾಗಿ ಬೆರೆಯೋ ಥರ ಡ್ರೈ ಮಿಕ್ಸ್ನ ಮಾಡಿ ಆದಮೇಲೆ ಇದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಪ್ಯೂರಿನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಈ ಮಾವಿನ ಹಣ್ಣಿನ ಪ್ಯೂರಿ ಸುಮಾರು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ನಲ್ಲ ಆ ಕಪ್ಪಲ್ಲಿ ಸುಮಾರು 1.5 ಕಪ್ ಆಗುವಷ್ಟು ಇದೆ. ಅವಷ್ಟನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾರ್ಡಾಗಿ ಇದನ್ನ ಮಿಕ್ಸ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ. ಹಾಲನ್ನು ನೋಡ್ಕೊತ ಸೇರಿಸ್ಕೋಬೇಕು. ನೋಡಿ, ಈ ಥರ ಮಾಡಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊತಾನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಬಾರ್ದು.
ಹಾಗಾಗಿ ನೋಡಿ ಅರ್ಧದಷ್ಟು ಹಾಕಿದೆ, ಅದು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬ್ಯಾಟರ್ ರೆಡಿಯಾಗಿದೆ. ಈ ಥರ ಇರಬೇಕು, ಅಂದರೆ ತುಂಬ ತಿಳುವಾಗಿಯೂ ಇರಬಾರ್ದು, ತುಂಬ ಗಟ್ಟಿಯಾಗಿಯೂ ಇರಬಾರ್ದು, ಇಷ್ಟಿದ್ರೆ ಕರೆಕ್ಟಾಗುತ್ತೆ. ನನಗೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕೇಕ್ ಬ್ಯಾಟರ್ನ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕೇಕ್ ಮೋಲ್ಡನ್ನು ತಗೊಂಡು ಅದಕ್ಕೆ 1.5 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಎಲ್ಲ ಕಡೆನೂ ಈ ಥರ ತುಪ್ಪ ಸವರ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲ ಕಡೆನೂ ನೀಟಾಗಿ ತುಪ್ಪನ ಸವರ್ಕೊಂಡಿದ್ದೀನಿ. ಈ ಥರ ಮಾಡಿ ನಾವು ಸವರ್ಕೊಳ್ಳೋದ್ರಿಂದ ಕೇಕ್ ಆಮೇಲೆ ಬೆಂದ ತಕ್ಷಣ ಚೆನ್ನಾಗಿ ನೀಟಾಗಿ ಎದ್ದು ಬರುತ್ತೆ, ಅಲ್ಲಿ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಅದಕ್ಕೇ 1 ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎಲ್ಲ ಕಡೆನೂ ಅದನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು. ನೋಡಿ ಹೀಗೆ ಈ ಥರ ಮಾಡಿ ನಾವು ಕೇಕ್ ಮೋಲ್ಡನ್ನು ಮಾಡಿಕೊಂಡ್ರೆ ಆಮೇಲೆ ನಮಗೆ ಕೇಕ್ ಬೆಂದ ಮೇಲೆ ತೆಗೆಯೋದು ಸುಲಭ ಆಗುತ್ತೆ. ನೋಡಿ ಈಗ ಉಳಿದಿರುವಂತಹ ಹಿಟ್ಟನ್ನು ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಈಗ ಅದಕ್ಕೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಪಿಸ್ತಾ ಹಾಗೆ ಗೋಡಂಬಿ ಮತ್ತು ಸನ್ಫ್ಲವರ್ ಸೀಡ್ಸ್ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು. ಅದಕ್ಕೆ ಡ್ರೈ ಫ್ರೂಟ್ಸಿಗೆ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೇಕ್ ಮೋಲ್ಡಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಬ್ಯಾಟರನ್ನು ಹಾಕಿ ಚೆನ್ನಾಗಿ ಒಂದು ಸರಿ ಇದನ್ನ ಟ್ಯಾಪ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ಥರ ಮಾಡಿ 1-2 ಸರಿ ಟ್ಯಾಪ್ ಮಾಡಿಕೊಂಡ್ರೆ ಏರೆಲ್ಲ ಇರೋದಿಲ್ಲ, ನೀಟಾಗಿ ಕೆಳಗಡೆ ಕುಂತ್ಕೊಳ್ಳುತ್ತೆ. ಹಾಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದೇ ಸರಿ ಕೆಳಗಡೆ ಹೋಗಿ ಕುತ್ಕೊಳ್ಳಲ್ಲ, ನೀಟಾಗಿ ಎಲ್ಲ ಕಡೆನೂ ಡ್ರೈ ಫ್ರೂಟ್ಸ್ ಇರುತ್ತೆ. ಚೆನ್ನಾಗಿ ಬೇಕಾದರೆ ಮಿಕ್ಸ್ ಮಾಡಿ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಹೀಗೆ ಮೇಲ್ಗಡೆ ಅಷ್ಟೇ ಬೇಕು ಅನ್ನೋ ಹಾಗಿದ್ರೆ ಈ ಥರ ಮಾಡಿ ಸೇರಿಸ್ಕೋಬೋದು. ನೋಡಿ ಈಗ ಇದು ರೆಡಿಯಾಗಿದೆ. ನಾನೀಗ ಒಂದು ಜಾಸ್ತಿ ಯೂಸ್ ಮಾಡದೇ ಇರುವಂತಹ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಈ ಥರ ಒಂದು ಬಾಣಲಿನ. ಅದ್ರ ಮೇಲ್ಗಡೆ ಈಗ ಒಂದು ಸ್ಟ್ಯಾಂಡನ್ನು ಇಟ್ಟು ನಾವು ರೆಡಿ ಮಾಡಿರುವಂತಹ ಕೇಕ್ ಬ್ಯಾಟರನ್ನು ಅದ್ರ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನ ಈಗ ಸುಮಾರು ಒಂದು 50ರಿಂದ 60 ನಿಮಿಷ ಆಗುವಷ್ಟು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಸುಮಾರು ಒಂದು ಅರ್ಧ ಗಂಟೆ ಬೇಕು. ನಾನು ಹೈ ಫ್ಲೇಮಲ್ಲೇ ಒಂದು ಸ್ವಲ್ಪ ಟೈಮ್, ಒಂದು 10 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೋಬೇಕು, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇದನ್ನ ಪದೇ ಪದೇ ತೆಗೆದು ನೋಡಬಾರ್ದು. ಒಂದು 20 ನಿಮಿಷದ ನಂತರ ನಾನು ತೆಗೆದು ನೋಡ್ತಾ ಇದ್ದೀನಿ, ಆವಾಗಲೂ ಕೂಡ ಕರೆಕ್ಟಾಗಿ ಬೆಂದಿರಲಿಲ್ಲ. ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು. ಹಾಗೆ ಕರೆಕ್ಟಾಗಿ ಒಂದು 30 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ಈ ರೀತಿಯಾಗಿರುವಂತಹ ಒಂದು ಟೂತ್ ಪಿಕ್ಕಿನ ಸಹಾಯದಿಂದ ಈ ಥರ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಟೂತ್ ಪಿಕ್ಕಿಗೆ ಕೇಕ್ ಬ್ಯಾಟರ್ ಅಂಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನ ಈಗ ಕೆಳಗಡೆ ತೆಗೆದಿಟ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಮಕ್ಕಳೆಲ್ಲ ಮನೇಲಿದ್ದರೆ ಅದು ಕೇಕೆಲ್ಲ ಮಾಡಿಕೊಟ್ಬಿಟ್ರೆ ಅಂದರೆ ಅದು ತಣ್ಣಗಾಗೋದಕ್ಕೆ ಬಿಡೋದಿಲ್ಲ. ನಮ್ಮನೆಯಲ್ಲೂ ಅಷ್ಟೇ ಹಾಗೆ ಆಯಿತು. ಅಂದರೆ ಅವ್ರು ಬರೋಷ್ಟರಲ್ಲಿ ಪೂರ್ತಿಯಾಗಿ ತಣ್ಣಗಾಗಿರಲಿಲ್ಲ. ಆದರೂ ಕೂಡ ಕಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಕಟ್ ಮಾಡಿದೆ, ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕಿತ್ತು. ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕೇಕ್ ರೆಡಿಯಾಗಿದೆ ಅಂತ, ಎಷ್ಟು ಚೆನ್ನಾಗಿ ಅಂದರೆ ಬಿಟ್ಕೊಂಡು ಬಂದಿದೆ, ಸ್ವಲ್ಪ ಕೂಡ ಪಾತ್ರೆಗೆ ಅಂಟ್ಕೊಂಡಿಲ್ಲ. ನೋಡಿ ಈಗ ತುಂಬಾ ರುಚಿಯಾಗಿ ಸಾಫ್ಟಾಗಿರುವಂತಹ ಕೇಕ್ ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಫ್ಲೇವರ್ ಅಂತೂ ಮಾವಿನ ಹಣ್ಣಿನ ಫ್ಲೇವರೇ ಬರ್ತಾ ಇದೆ. ಮತ್ತು ವೆನಿಲಾ ಎಸೆನ್ಸ್ ಏನನ್ನೂ ಹಾಕಿಲ್ಲ, ಮಾವಿನ ಹಣ್ಣಿನ ಸ್ಮೆಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕಿತ್ತು, ನಾನು ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಿಕೊಂಡೆ. ಅಂದರೆ ಮಕ್ಕಳು ಬೇಗ ಕಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು, ಹಾಗಾಗಿ ಕಟ್ ಮಾಡಿಕೊಂಡೆ. ಆದರೂ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ. ನೋಡ್ತಿರ್ಬೋದು ತುಂಬಾ ಸಾಫ್ಟಾಗಿದೆ. ತಿನ್ನೋದಕ್ಕೂ ಕೂಡ ತುಂಬಾ ಸಖತ್ತಾಗಿತ್ತು. ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿಂದ ಮಾಡಿದ್ದೆ ಅಂತ ಅನಿಸೋದೇ ಇಲ್ಲ. ಅಂದರೆ ಹೊರಗಡೆ ಹೋಟೆಲೆಲ್ಲ ತಂದ್ಕೊಂಡು ತಿಂತೀವಲ್ಲ ಅದೇ ರೀತಿಯಾಗಿತ್ತು ಟೇಸ್ಟು. ಈ ರೀತಿಯಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿರುವಂತಹ ಕೇಕ್ನ ಮಾಡ್ಕೊಂಡಿದ್ದೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅಂದರೆ ಅವರಿಗೆ ಕೇಕ್ ಅಂದ್ರೇ ಇಷ್ಟ,
ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಸಕ್ಕರೆ ಕೂಡ ಕರೆಕ್ಟಾಗಿ ಆಗಿತ್ತು. ಅಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ ಸಕ್ಕರೆ ಕೂಡ ಕರೆಕ್ಟಾಗಿತ್ತು. ಆದರೆ ನನ್ನ ಮಗಳು ಸ್ವಲ್ಪ ಚಾಕ್ಲೇಟ್ ಸಿರಪ್ ಇತ್ತು, ಅದನ್ನ ನೋಡ್ಕೊಂಡಿದ್ಲು, ಅದನ್ನ ಸ್ವಲ್ಪ ಹಾಕ್ಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕಿ ಕೊಟ್ಟೆ. ಅವಳಿಗಂತೂ ಈ ಥರದ್ದು ಅಂದರೆ ತುಂಬಾ ಇಷ್ಟ. ಅನ್ನ ಬೇಕಾದರೂ ಬಿಟ್ಬಿಡ್ತಾಳೆ, ಆದರೆ ಈ ಥರ ಕೇಕನ್ನೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಆದರೆ ಜಾಸ್ತಿ ಏನು ಹೊರಗಡೆ ತಿಂಡಿ ಆಗಲಿ ಈ ಥರ ತಿಂಡಿ ಆಗಲಿ ಮಾಡಿಕೊಡೋದಿಲ್ಲ. ಸಕ್ಕರೆಯಿಂದ ಮಾಡೋ ಐಟಮ್ಸ್ನ ತುಂಬ ಕಡಿಮೆನೇ ಮಾಡ್ಕೊಳ್ತೀವಿ. ಆದರೂ ಕೂಡ ಒಂದೊಂದು ಟೈಮು ಮಕ್ಕಳು ಇಷ್ಟಪಡ್ತಾರೆ ಅಂತ ಮನೆಯಲ್ಲೇ ಈ ಥರ ಮಾಡಿ ಮಾಡಿಕೊಡ್ಬೇಕಾಗತ್ತೆ. ಈಗ ತುಂಬಾ ಸಾಫ್ಟಾಗಿರುವಂತಹ ಕೇಕ್ ರೆಡಿ ಆಯಿತು. ಕೇಕನ್ನೆಲ್ಲ ತಿಂದ್ಕೊಂಡು ಹಾಗೆ ಅವರು ಸ್ಕೂಲಿಂದ ಬರುವಾಗ ಈ ಥರ ಕಲ್ಲು ಅಣಬೆನ ಕಿತ್ಕೊಂಡು ಬಂದಿದ್ದರು. ಅಂದರೆ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಮೊದಲು ಹೇಳುವಂತಹ ಅಣಬೆ ಅಂದರೆ ಈ ಕಲ್ಲಣಬೆ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅಂದರೆ ಹೊಟ್ಟೆ ನೋವೆಲ್ಲ ಇರುತ್ತಲ್ಲ, ಕೆಲವರಿಗೆ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇರುತ್ತೆ, ನಾರ್ಮಲ್ ಆಗೇ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅಂಥವರು ಈ ಅಣಬೆನ ತಿಂದರೆ ಹೊಟ್ಟೆ ನೋವಂತೂ ಬರೋದೇ ಇಲ್ಲ, ಪೂರ್ತಿ ಅಂದರೆ ಪೂರ್ತಿಯಾಗಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ವರ್ಷದಲ್ಲಿ 1 ಸರಿ ಅಥವಾ 2 ಸರಿನಾದರೂ ಈ ಅಣಬೆನ ತಿಂತೀವಿ. ಅಂದರೆ ವರ್ಷವೂ ಸಿಗತ್ತೆ, ಇದು ಪ್ರತಿ ವರ್ಷ ಸಿಗತ್ತೆ. ಹಾಗಾಗಿ ಒಂದು 2-3 ಸರಿ ಮಾಡ್ಕೊಂಡು ತಿಂತೀವಿ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಥರ ಅಣಬೆನ ಎಲ್ಲ ಹೊಟ್ಟೆ ನೋವು ಮತ್ತು ಇನ್ನೊಂಥರ ಹೊಟ್ಟೆ ಸಮಸ್ಯೆ, ಸಣ್ಣ ಪ್ರಾಬ್ಲಮ್ ಇರುತ್ತೆ, ಆ ಸಮಸ್ಯೆ ಎಲ್ಲ ಕೂಡ ದೂರ ಆಗುತ್ತೆ. ಹಾಗಾಗಿ ಈ ಅಣಬೆನ ತಿನ್ನಿ, ಖಂಡಿತ ಹೊಟ್ಟೆ ಸಮಸ್ಯೆ ಏನೂ ಬರೋದಿಲ್ಲ, ತುಂಬಾ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 5-6 ಸರಿ ತೊಳ್ಕೊಬೇಕಾಗತ್ತೆ. ಅಂದರೆ ನೆಲದ ಒಳಗಡೆ ಏಳೋದ್ರಿಂದ ಮಣ್ಣು ತುಂಬಾ ಇರುತ್ತೆ ಅದು ಕೀಳಬೇಕಾದ್ರೆ. ಹಾಗಾಗಿ ಒಂದು 5-6 ಸರಿ ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ಈಗ ಈ ಮೇಲ್ಗಡೆ ಎಲ್ಲೋ ಕಾಣಿಸುತ್ತಲ್ಲ, ಅದನ್ನ ಪೂರ್ತಿಯಾಗಿ ತೆಗಿಬೇಕು. ಸ್ವಲ್ಪ ಕೂಡ ಎಲ್ಲೋ ಇರಬಾರ್ದು, ಅಷ್ಟು ಪೂರ್ತಿಯಾಗಿ ತೆಗಿಬೇಕು. ಇದ್ರ ಒಳಗಡೆ ಕಪ್ಪು ಮತ್ತು ಬಿಳಿ ಇರುತ್ತೆ, ಅದನ್ನ ಮಾತ್ರ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಈ ರೀತಿಯಾಗಿ ಕೈಯಿಂದನೇ ತಕ್ಕೊಳ್ಬೇಕು. ಕೈ ಉಗುರು ತುಂಬ ಉರಿಯುತ್ತೆ, ಹಾಗಾಗಿ ಈ ಥರ ಸ್ಪೂನಿಂದ ತಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಬೆಳ್ಳಗಿರುವಂತಹದ್ದು ಸಿಗುತ್ತೆ, ಹಾಗೆ ಸ್ವಲ್ಪ ಕಪ್ಪಗೆ ಇರುವಂತಹದ್ದು ಸಿಗುತ್ತೆ. 2 ರೀತಿಯಾಗಿರುವಂತಹ ಅಣಬೆ ಸಿಗುತ್ತೆ. ಅದನ್ನ ಈಗ ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕೂಡ ಕ್ಲೀನ್ ಆಗಿದೆ. ಈಗ ನೋಡಿ ಸಿಪ್ಪೆ ಎಷ್ಟಾಗಿದೆ ಅಂತ, ಹಾಗೆ ಒಳಗಡೆ ಇರುವಂತಹ ಅಣಬೆ ಇಷ್ಟು ಸಿಕ್ಕಿದೆ. ನೋಡಿ, ಈ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಎಲ್ಲೋ ಆಗಿರುವಂತಹದ್ದು ಇರಬಾರ್ದು. ಒಳಗಡೆ ಒಂದು ಸ್ವಲ್ಪ ಇದ್ದರೆ ಅದನ್ನ ನಾವು ಆಮೇಲೆ ಕಟ್ ಮಾಡ್ಕೋಬೇಕಾದ್ರೆ ತಕ್ಕೊಳ್ಬೇಕು. ನೋಡಿ, ಎಲ್ಲನೂ ಈಗ ಒಂದ್ಸರಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಎಲ್ಲ ಕ್ಲೀನ್ ಆದಮೇಲೆ ಒಂದ್ಸರಿ ಚೆನ್ನಾಗಿ ತೊಳ್ಕೊಬೇಕು. 2-3 ಸರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಇದನ್ನ ಕ್ಲೀನ್ ಮಾಡೋಷ್ಟರಲ್ಲೇ ರಾತ್ರಿ 8 ಗಂಟೆ ಆಗೋಯ್ತು. ಹಾಗೆ ಅದನ್ನ ಈಗ ಈ ಥರ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ, ತುಂಬಾ ಸಾಫ್ಟಾಗಿರುತ್ತೆ. ಕೈಯಲ್ಲೇ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈಗ ಒಳಗಡೆ ಏನಾದರೂ ಎಲ್ಲೋ ಇರುವಂತಹದ್ದು ಸಿಕ್ಕಿದ್ರೆ ಅದನ್ನ ತೆಗೆದು ಹಾಕ್ಬಿಡಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೋದು. ಅಂದರೆ ಸ್ವಲ್ಪ ಚಿಕ್ಕದಾಗಿಯೇ ನಾವು ಕಟ್ ಮಾಡಿಕೊಂಡ್ರೆ ಒಳಗಡೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಅಂತ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಹೀಗೆ ಎಲ್ಲನೂ ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದನ್ನ ಕ್ಲೀನ್ ಮಾಡ್ಕೋಬೇಕಾದ್ರೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕ್ಲೀನ್ ಮಾಡ್ಕೊಂಡಾದಮೇಲೆ ಬೇಗನೆ ನಾವು ರೆಸಿಪಿನ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿರುವಂತಹ ಎಲ್ಲನೂ ಕೂಡ ಕಪ್ಪು ಮತ್ತು ಬೆಳ್ಳಗಿರುವಂತಹ ಎಲ್ಲ ಅಣಬೆನೂ ಈ ರೀತಿಯಾಗಿ ಕೈಯಲ್ಲೇ ಮುರಿದು ಇದನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಈ ಥರ ತೆಗಿಬೇಕಾದ್ರೆ ಒಳಗಡೆ ಏನಾದರೂ ಎಲ್ಲೋ ಆಗಿರುವಂತಹದ್ದು ಸಿಕ್ಕಿದ್ರೆ ಅದನ್ನು ಕೂಡ ತೆಗೆದು ಹಾಕ್ಕೊಳ್ಬೇಕು. ಎಲ್ಲೋ ಇರುವಂಥದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಮೇಲ್ಗಡೆ ಎಲ್ಲೋ ಕಾಣಿಸುತ್ತಲ್ಲ ಅದನ್ನ ಪೂರ್ತಿಯಾಗಿ ತೆಗೆದಿಟ್ಕೋಬೇಕು. ನೋಡಿ, ಈಗ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಬೋದು. ಹಾಗೆ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಕೆಂಪಾದರೆ ಸಾಕು. ನೋಡಿ, ಇದಾಗಿದೆ. ಈಗ ಇಷ್ಟಾದರೆ ಸಾಕಾಗತ್ತೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಣಬೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಬೇಕು, ಯಾಕೆಂದರೆ ಒಳಗಡೆ ರೇತಿ ಎಲ್ಲ ಇರುತ್ತೆ, ಮಣ್ಣೆಲ್ಲ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಒಂದ್ಸರಿ, ಹಾಗೆ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಒಂದ್ಸರಿ ತೊಳ್ಕೊಬೇಕಾಗತ್ತೆ. ಇದನ್ನ ತೊಳೆದು ಇಟ್ಕೊಂಡಿದ್ದೆ, ಅದೀಗ
ಚೆನ್ನಾಗಿ ನೀರೆಲ್ಲ ಬಸ್ಕೊಂಡಿದೆ. ಅದನ್ನ ಈಗ ಈರುಳ್ಳಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಕ್ಕೆ ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಅಂದರೆ ಬೇಯೋದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಈ ಕಪ್ಪಲ್ಲಿ ಒಂದು 3/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅದು ಬೇಯೋಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೆ ಈ ಕಪ್ಪಲ್ಲಿ ಒಂದು 3/4 ಕಪ್ ಆಗುವಷ್ಟು, ಅಂದರೆ ಒಂದು ಕಾಯಿನಲ್ಲಿ ಅರ್ಧ ಕಾಯಿ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ. ಅದನ್ನ ಈಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಂದರೆ ಇದಕ್ಕೆ ಹುರ್ಕೊಳ್ಬೇಕು ಅಂತೇನಿಲ್ಲ, ಹಾಗೆಯೇ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಬೇಕಾಗತ್ತೆ, ಅಂದರೆ ನಾಟಿ ಬೆಳ್ಳುಳ್ಳಿ ಇದು ಒಂದು 8ರಿಂದ 10 ಎಸಲಿದೆ, ಅದನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಖಾರವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರವಾಗಿರುವಂತಹ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ. ಈಗ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ರುಬ್ಕೋಬೇಕು. ಈ ರೀತಿಯಾಗಿ ಮಸಾಲೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿ ರುಬ್ಕೋಬೇಕು. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಾದರೂ ಹಾಕ್ಕೊಳ್ಬೋದು, ಅಥವಾ ಈ ಥರ ಏನಾದರೂ ಹುಳಿ ಪುಡಿ ಇದ್ದರೆ ಅದನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಈಗ ಅದಾಗಿದೆ. ಅಣಬೆ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ಅರ್ಧ ಲೋಟ ಹಾಕಿದೆ, ಹಾಗೇ ಇದೆ ಇದು. ಆಮೇಲೆ ಚೆನ್ನಾಗಿ ಬತ್ಕೊಳುತ್ತೆ ಅದು. ಇನ್ನೊಂದು ಸ್ವಲ್ಪ ನೀರು ಆರಲಿ ಅಂತ ಒಂದು ಸ್ವಲ್ಪ ಟೈಮ್ ಇದನ್ನ ಬಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಹಾಕಿದ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಅದ್ರ ಜೊತೆ ಕುದಿಬೇಕು. ಆಗಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಮಸಾಲೆ ಚೆನ್ನಾಗಿ ಅಣಬೆ ಜೊತೆಗೆ ಮಿಕ್ಸ್ ಆಗಬೇಕು. ಈ ಥರ ಮಾಡಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವಷ್ಟರಲ್ಲಿ ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಮೊದಲೇ ಅಣಬೆಗೆ ಹಾಕಿದೆ ಉಪ್ಪು, ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನ ಇದೇ ರೀತಿಯಾಗಿಯೇ ಕುದಿಸ್ಕೋಬೇಕು. ಅಂದರೆ ಜಾಸ್ತಿ ನೀರು ಹಾಕೋದು ಅಲ್ಲದೆ ಇರೋದ್ರಿಂದ ಸ್ವಲ್ಪ ನೋಡ್ಕೊತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅಂದರೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋದಾಗಿರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸಸ್ ಇದೆ. ಹಾಗಾಗಿ ಈ ರೀತಿಯಾಗಿ ತಿರುವಾಕಂತಲೇ ನಾವು ಇದನ್ನ ಕುದಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಡ್ರೈ ಆಗೋ ತನಕನೂ ಇದನ್ನ ಕುದಿಸ್ಕೋಬೇಕು. ನೋಡ್ತಿರ್ಬೋದು, ಈ ಥರ ತುಂಬ ಜಾಸ್ತಿ ಗ್ರೇವಿ ಇರಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಆದರೆ ಅನ್ನದ ಜೊತೆ ಎಲ್ಲ ತಿನ್ನೋದಕ್ಕಾದರೆ ಇಷ್ಟಿದ್ರೆ ಸರಿ, ಅಥವಾ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ತಿನ್ಬೋದು, ಸಖತ್ತಾಗಿರುತ್ತೆ. ಅನ್ನದ ಜೊತೆ ಆದರೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಚಪಾತಿ ರೊಟ್ಟಿ ಈ ಥರದಕ್ಕೆಲ್ಲ ಆದರೆ ಸ್ವಲ್ಪ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ. ರಾತ್ರಿ ನಾವು ಮಾಡಿರುವಂತಹ ಅಡುಗೆ ಹಾಗೆ ಬಿಡಬಾರ್ದು ಅಂತ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹಾಗೇ ಮಲ್ಕೊಂಡ್ವಿ. ಅಂದರೆ ತುಂಬ ಟೈಮ್ ಆಗಿ ಹೋಗ್ಬಿಟ್ಟಿತ್ತು, 9:30 10 ಗಂಟೆ ಎಲ್ಲ ಆಗಿಬಿಟ್ಟಿತ್ತು ರೆಡಿ ಆಗೋ ತನಕ. ಹಾಗಾಗಿ ರಾತ್ರಿ ಏನೂ ತಿಂದಿರಲಿಲ್ಲ. ಅಂದರೆ ರಾತ್ರಿ ಮಾಡಿರುವಂತಹ ಅಡುಗೆ ಹಾಗೇ ಇಡಬಾರ್ದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹಾಗೇ ಬಿಟ್ಟಿದ್ದು. ಬೆಳಿಗ್ಗೆ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೆಳ್ಳಗಿರೋದು ಕೂಡ ಚೆನ್ನಾಗಿ ಬೆಂದಿದೆ, ಹಾಗೆ ಕಪ್ಪಗಿರುವಂತಹ ಅಣಬೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಈ ಅಣಬೆ ಸಾಂಬಾರನ್ನ ಒಂದ್ಸರಿ ತಿಂದು ಟ್ರೈ ಮಾಡಿದ್ರೆ ಇನ್ನೊಮ್ಮೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಈ ಅಣಬೆ ಎಲ್ಲಾದರೂ ಸಿಕ್ಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ
ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.